ಹಾಯ್ ಫ್ರೆಂಡ್ಸ್, ನಾನಿವತ್ತು ಕುರಿ ಪ್ರತಾಪ್ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಕುರಿ ಪ್ರತಾಪ್ ಅವರು ಹುಟ್ಟಿದ್ದು 18 ಆಗಸ್ಟ್ 1977ರಲ್ಲಿ. ಇವರು ಮೈಸೂರಿನವರೇ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರಿನಲ್ಲೇ ಅಂತಲೇ ಹೇಳ್ಬೋದು. ಇವರು ಎಜುಕೇಷನ್ ಕೂಡ ಕಂಪ್ಲೀಟ್ ಮಾಡಿದ್ದು ಮೈಸೂರಿನಲ್ಲೇ ಅಂತಲೇ ಹೇಳ್ಬೋದು. ಮೂಲತಃ ಇವರು ಮೈಸೂರಿನವರಾಗಿರ್ತಾರೆ. ಹಾಗೆ ಇವರು ಉದಯ ಟಿ ವಿಲಿ ಒಂದು ಫ್ರಾಂಕ್ ಶೋ ಬರ್ತಾ ಇರುತ್ತೆ, ಕುರಿಗಳು ಸರ್ ಕುರಿಗಳು ಅಂತ. ಅದ್ರ ಮೂಲಕ ಇವರು ಹೆಚ್ಚು ಜನಪ್ರಿಯತೆನ ಪಡಿತಾರೆ ಅಂತಲೇ ಹೇಳ್ಬೋದು. ಹಾಗೆ ಇವರು ನಡೆಸಿದಂತಹ ಮೊದಲನೇ ಪ್ರೋಗ್ರಾಮ್ ಏನಿದೆ ಅದು ಕೂಡ ಕುರಿಗಳು ಸರ್ ಕುರಿಗಳು ಅನ್ನೋ ಒಂದು ಕಾಮಿಡಿ ಶೋ ಆಗಿರುತ್ತೆ. ಅದನ್ನು ಫ್ರಾಂಕ್ ಮಾಡೋವಂಥ ಶೋ ಆಗಿರುತ್ತೆ, ಕಾಮಿಡಿ ಮಾಡಿ. ಅದರಲ್ಲಿ ಇವರು ಫಸ್ಟು ಟೆಲಿವಿಷನ್ಗೆ ಎಂಟ್ರಿ ತಗೊಳ್ತಾರೆ. ಹಾಗೆ ತುಂಬಾ ಇವರು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ನ ತುಂಬ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಗೆಸ್ಟ್ ಅಪಿಯರ್ಸ್ ಆಗಿ ಓವರ್ ಆಗಿ ಅವರು ಒಂದು 60 ಮೂವಿನ ಇವರು ಆ್ಯಕ್ಟ್ ಮಾಡಿದ್ದಾರೆ. 60 ಮೂವಿನಲ್ಲಿ ಇವರು ಕುರಿ ಪ್ರತಾಪ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಹಾಗೆಯೇ ಸಿಕ್ಸರ್ ಅನ್ನೋ ಮೂವಿಲಿ ಇವರು ಫಸ್ಟ್ ಆ್ಯಕ್ಟಿಂಗ್ ಫೀಲ್ಡ್ಗೆ ಇಳಿತಾರೆ ಅಂತಲೇ ಹೇಳ್ಬೋದು. ಅನಂತರ ಅನಾಥರು ಅನ್ನೋ ಮೂವಿಲಿ ಕೂಡ ಇವರು ಆ್ಯಕ್ಟ್ ಮಾಡಿದ್ದಾರೆ. ಟೆಲಿವಿಷನ್ ಅಂತ ನೋಡೋದಾದರೆ ಕುರಿಗಳು ಸರ್ ಕುರಿಗಳು ಮತ್ತು ಮಜಾ ಟಾಕೀಸ್ನಲ್ಲಿ ಕುರಿ ಅನ್ನೋ ಒಂದು ಪಾತ್ರ ಇರುತ್ತೆ. ಅದನ್ನು ತುಂಬ ಚೆನ್ನಾಗಿ ಎಂಟರ್ಟೈನ್ ಆಗಿ ಇವರು ನಡೆಸ್ಕೊಟ್ಟಿದ್ದಾರೆ. ಹಾಗೆ ಇವರ ಫ್ಯಾಮಿಲಿ ಲೈಫ್ ನೋಡೋದಾದರೆ ಇವರು 2010ರಲ್ಲಿ ಮ್ಯಾರೇಜ್ ಆಗ್ತಾರೆ ಸರಿತಾ ಅನ್ನೋರನ್ನ. ಇವರೇನೆ ಅವ್ರ ವೈಫ್ ಸರಿತಾ ಅಂತ ಹೇಳ್ಬೋದು. ಹಾಗೆ ಕುರಿ ಪ್ರತಾಪ್ ಅವ್ರಿಗೆ 2 ಮಕ್ಕಳು ಕೂಡ ಇದ್ದಾರೆ. ಒಬ್ಬ ಮಗ ಮತ್ತು ಮಗಳು, 2 ಮಕ್ಕಳಿದ್ದಾರೆ ಕುರಿ ಪ್ರತಾಪ್ ಅವ್ರಿಗೆ. ಇದಿಷ್ಟು ಇವರು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಆಯಿತು. ಹಾಗೆ ಇವರು ಲವ್ ಮ್ಯಾರೇಜ್ ಆಗಿರೋದು ಅಂತಲೇ ಹೇಳ್ಬೋದು ಸರಿತಾ ಅವ್ರನ್ನ. ಕಾಲೇಜ್ ಟೈಮಲ್ಲೇ ಇವರು ಇಷ್ಟಪಟ್ಟು ಮದುವೆ ಆಗಿರ್ತಾರೆ ನಮ್ಮ ಕುರಿ ಪ್ರತಾಪ್ ಅವರು ಸರಿತಾ ಅವ್ರನ್ನ. ಹಾಗೆ ಬಿಗ್ ಬಾಸಲ್ಲಿ ಕೂಡ ತುಂಬಾ ಒಳ್ಳೆ ಎಂಟರ್ಟೈನರ್ ಆಗಿ ಕಾಣಿಸ್ಕೊಂಡ್ರು. ಅದು ಬಿಗ್ ಬಾಸ್ ಕನ್ನಡ 7ನಲ್ಲಿ ಸೀಸನ್ 7 ಏನಿದೆ ಅದು 2019ರಲ್ಲಿ ಟೆಲಿಕಾಸ್ಟ್ ಆಗ್ತಿತ್ತು. ಅದರಲ್ಲೂ ಕೂಡ ತುಂಬ ಒಳ್ಳೆ ಎಂಟರ್ಟೈನ್ಮೆಂಟನ್ನು ಇವ್ರು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ತುಂಬಾ ಕಾಮಿಡಿ ಹಾಗೆ ಶೋನ ಒಂದು ಲೆವೆಲ್ಗೆ ಇವರು ಬಿಲ್ಡ್ ಮಾಡಿದರು ಅಂತಲೇ ಹೇಳ್ಬೋದು ನಮ್ಮ ಕುರಿ ಪ್ರತಾಪ್ ಅವರು. ಹಾಗೆ ಕುರಿ ಪ್ರತಾಪ್ ಅವರು ಒಂದು ಕಾಮಿಡಿ ಮೂವಿಲಿ ಕೂಡ ಇವರು ಆ್ಯಕ್ಟ್ ಮಾಡಿದ್ದಾರೆ ಮೇನ್ ರೋಲ್ ಆಗಿ. ಅದ್ಯಾವುದು ಅಂದರೆ ನಂಜುಂಡಿಗೆ ಕಲ್ಯಾಣ ಅನ್ನೋ ಒಂದು ಮೂವಿ ಬರುತ್ತೆ. ಅದು 2018ರಲ್ಲಿ ಬರುತ್ತೆ. ಆ ಮೂವಿಲಿ ಇವರು ಒಂದು ಮಂಗಳಮುಖಿ ಪಾತ್ರನ ಅಭಿನಯಿಸಿದ್ದಾರೆ. ತುಂಬ ಕಾಮಿಡಿ ಎಂಟರ್ಟೈನ್ಮೆಂಟ್ ಮೂವಿ ಅಂತಲೇ ಹೇಳ್ಬೋದು. ಫ್ರೀ ಇದ್ದರೆ ಆ ಮೂವಿ ನೋಡಿ, ತುಂಬಾ ಚೆನ್ನಾಗಿದೆ ಆ ಮೂವಿ. ಆ ಮೂವಿಲಿ ಆ್ಯಕ್ಟ್ ಮಾಡಿದಾಗ ನಿಜವಾಗ್ಲೂ ಅವರೇನಾ ಅನ್ನೋಷ್ಟು ಫೀಲ್ ಆಗುತ್ತೆ ಆ ಮೂವಿಲಿ. ಹಾಗೆ ಕಾಮಿಡಿ ಕಿಲಾಡಿಗಳು ಝೀ ಕನ್ನಡದಲ್ಲಿ ಬರ್ತಿತ್ತು, ಅದರಲ್ಲಿ ಕೂಡ ಕುರಿ ಪ್ರತಾಪ್ ಅವರು ಆ್ಯಕ್ಟ್ ಮಾಡಿದ್ದಾರೆ ನೋಡಿ. ಇವರೇ ಅವರ ಅಪ್ಪ ಅಮ್ಮ ಮತ್ತು ವೈಫ್ ಅಂತ ಹೇಳ್ಬೋದು ಕುರಿ ಪ್ರತಾಪ್ ಅವ್ರದ್ದು. ಹಾಗೆ ಬಿಗ್ ಬಾಸ್ ಕನ್ನಡ ಸೀಸನ್ 7 ಏನಿದೆ ಅದರಲ್ಲಿ ರನ್ನರ್ ಅಪ್ ಆಗಿ ಇವರು ಹೊರಹೊಮ್ತಾರೆ. ಅದೊಂದೇ ಬೇಜಾರು, ಯಾಕಂದರೆ ತುಂಬ ಒಳ್ಳೆ ಎಂಟರ್ಟೈನ್ಮೆಂಟ್, ಆದರೆ ವಿನ್ನರ್ ಆಗೋಕ್ಕಾಗಲಿಲ್ಲ ಅಂತಲೇ ಹೇಳ್ಬೋದು. ಹಾಗೆ ಇವರು ಸೈಡ್ ಆ್ಯಕ್ಟರ್ ಆಗಿ ಮಾಡಿರುವಂತಹ ಮೂವಿಗಳು ಬಂದು ಮೈಲಾರಿ 2010, ಗಾಡ್ ಫಾದರ್ 2012, ಅಯೋಗ್ಯ 2018, ಪೊಗರು 2021ರಲ್ಲಿ ಈ ಮೂವಿಗಳು ರಿಲೀಸ್ ಆಗುತ್ತೆ. ಆದರೆ ಹೆಚ್ಚಾಗಿ ಮಜಾ ಟಾಕೀಸಲ್ಲಿ ಕುರಿ ಅನ್ನೋ ಒಂದು ನೇಮ್ ಏನಿದೆ ಆ ಒಂದು ಪಾತ್ರನ ಇವರು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಿಭಾಯಿಸಿದರು ಅಂತಲೇ ಹೇಳ್ಬೋದು. ಮಜಾ ಟಾಕೀಸು ಸೃಜನ್ ಅವ್ರು ನಡೆಸ್ಕೊಡ್ತಿದ್ದಂತಹ ಒಂದು ಕಾಮಿಡಿ ಶೋ. ಹಾಗೆ ಕುರಿ ಪ್ರತಾಪ್ ಅವ್ರಿಗೆ ಇನ್ನೂ ಹೆಚ್ಚಿನ ಆಫರ್ಗಳು ಬರಲಿ, ಹಾಗೆ ತುಂಬ ಒಳ್ಳೊಳ್ಳೆ ಒಂದು ಮೂವಿಗಳನ್ನ ಇವರು ಮಾಡಲಿ ಅಂತ ನಾವು ಕೂಡ ಹಾರೈಸೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.